25 ವರ್ಷಗಳ ನಂತರ ಹಳೆ ಗೆಳೆಯರೆಲ್ಲ ಸೇರಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಳ ಸರ್ಕಾರಿ ಪ್ರೌಢಶಾಲೆಯ ರಜತ ಮಹೋತ್ಸವ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಡಿ ಗುರು ಶಿಷ್ಯರು ಒಂದೇ ವೇದಿಕೆಯಲ್ಲಿ ಸಮಾಗಮವಾಗಿದ್ದಾರೆ. 1997ರಿಂದ 2000 ಇಸ್ವಿಯವರೆಗೆ ಓದಿದ ಸ್ನೇಹಿತರು ಒಂದೆಡೆ ಸೇರಿ ಹಳೆ ನೆನಪುಗಳನ್ನ ಮೆಲುಕು ಹಾಕುತ್ತಾ ಗುರು ಶಿಷ್ಯರು ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ತಮ್ಮ ತಮ್ಮ ಮಕ್ಕಳಿಂದ ಸಾಂಸ್ಕೃತಿಕ ಗೀತೆಗಳಿಗೆ ನೃತ್ಯ ಮಾಡಿಸಿ ಸುಮಧುರ ಕ್ಷಣವನ್ನ ಫುಲ್ ಎಂಜಾಯ್ ಮಾಡಿದ್ದಾರೆ. ಕಾರ್ಪೊರೇಟ್ ಗೆಟ್ ಟುಗೆದರ್ ನೋಡಿದ್ದೀವಿ, ಈಗ ಶಾಲಾ ಗೆಟ್ ಟುಗೆದರ್ ಕೂಡ ಟ್ರೆಂಡ್ ನಲ್ಲಿದೆ. ಅದೇ ರೀತಿ 25 ವರ್ಷಗಳ ನಂತರ ಹಳೆ ಗೆಳೆಯರೆಲ್ಲ ಸೇರಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಇದನ್ನ ಆಚರಿಸಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಳ ಸರ್ಕಾರಿ ಪ್ರೌಢಶಾಲೆಯ ರಜತ ಮಹೋತ್ಸವ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಡಿ ಗುರು ಶಿಷ್ಯರು ಒಂದೇ ವೇದಿಕೆಯಲ್ಲಿ ಇಲ್ಲಿ ಸಮಾಗಮವಾಗಿದ್ದಾರೆ. 1997ರಿಂದ 2000 ಇಸ್ವಿಯವರೆಗೆ ಓದಿದಂತಹ ಎಲ್ಲಾ ಸ್ನೇಹಿತರು ಕೂಡ ಒಂದೆಡೆ ಸೇರಿ ಹಳೆ ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ಗುರುಗಳು ಶಿಷ್ಯಂದ್ರನ್ನ ನೋಡಿ ಖುಷಿ ಪಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಬಂದಂತಹ ಶಿಷ್ಯ ವೃಂದದವರು ತಮ್ಮ ತಮ್ಮ ಮಕ್ಕಳಿಂದ ಸಾಂಸ್ಕೃತಿಕ ಗೀತೆಗಳಿಗೆ ನೃತ್ಯ ಮಾಡಿಸಿ ಸುಮಧುರ ಕ್ಷಣವನ್ನ ಫುಲ್ ಕಲರ್ಫುಲ್ ಆಗಿ ಎಂಜಾಯ್ ಮಾಡಿದ್ದಾರೆ. ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬೆಳವಂಗಳ ಗ್ರಾಮದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ. ಸರ್, ನಾವು ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಗೆಳೆಯರಲ್ಲೇ ಒಬ್ಬರಾದಂಥ ಅವರು ಎಲ್ಲರನ್ನೂ ಒಂದು 4-5 ಜನ ಕಾಂಟ್ಯಾಕ್ಟ್ ಮಾಡಿದ್ರು. ಅದರಲ್ಲಿ ಉಳಿದಿದ್ರನ್ನ 25 ವರ್ಷದ ಹಿಂದಿನ ಗೆಳೆಯರನ್ನ ನಾನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸಾಕಷ್ಟು ನಮ್ಮ ಗೆಳೆಯರುಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ. ಒಂದು ಮೊದಲನೇದಾಗಿ ಪ್ರೇಮ, ಮಹೇಶ್, ರಾಘವೇಂದ್ರ ಮತ್ತು ಅವರಿಂದ ಎಲ್ಲ ತೆರೆಮರೆ ಹಿಂದೆ ಎಲೆಮರೆ ಕಾಯಿ ಅಂತಿರೋರೆಲ್ಲ ನಮ್ಮ ಫ್ರೆಂಡ್ಸ್ಗಳು ಸಾಕಷ್ಟು ಜನ, ಜ್ಯೋತಿ ಮತ್ತು ಅವ್ರುಗಳೆಲ್ಲರೂ ತುಂಬ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ, ನಿನಗೆ ಬೆಂಬಲವಾಗೆಲ್ಲ ನಿಮ್ಮ ಜೊತೆಗಿರ್ತೀವಿ, ನೀವು ಯಾವತ್ತೂ ಯಾವುದೇ ಕಾರಣಕ್ಕೂ ಹಿಂದೆ ಹೋಗಬೇಡ, ಅದು ಏನೇ ಬರಲಿ ಏನೇ ಆಗಲಿ, ಅದು ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ನಾವು ಮಾಡ್ತೀವಿ, ನಾವು ಕೊಡ್ತೀವಿ, ನೀನು ಸಪೋರ್ಟಾಗಿ ನಾವಿರ್ತೀವಿ, ನೀನು ಕೆಲಸ ಎಲ್ಲನೂ ನಾವು ಎಲ್ಲಿಗೆ ಕರೆದ್ರೂ ಬರ್ತೀವಿ. ಯಾವುದೇ ಕಾರ್ಯಕ್ರಮ ಎಲ್ಲಿಗೆ ಹೋಗಬೇಕು, ಟೀಚರ್ಸ್ನ ಮೀಟ್ ಮಾಡಬೇಕು ಅಂತಂದ್ರೂ, ಏನೇ ಪ್ರೋಗ್ರಾಮ್ ಮಾಡಬೇಕು ಅಂದ್ರೂ ಎಲ್ಲ ನಾವಿರ್ತೀವಿ. ಈ ಕಾರ್ಯಕ್ರಮ ಎಲ್ಲರನ್ನೂ ಯಶಸ್ವಿ ಮಾಡಿಸೋಕ್ಕೆ ನೀನೇ ಅದಕ್ಕೆ ಕಾರಣ ಅಂತ ಮಾಡಿಸು ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಕೊಟ್ಟರು. ಅವ್ರಗಳ ಜೊತೆಯಿಂದ ನಾನೇನು ಮಾಡಿದೆ, ಎಲ್ಲ ಟೀಚರ್ಸ್ನೂ ಮೀಟ್ ಮಾಡಿಸಿ ಈ 1.5 ತಿಂಗಳಿಂದ
ಸುಮಾರು 1.5 ತಿಂಗಳಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಾವು ಇಷ್ಟು ದಿನ ಎಲ್ಲ ಒಂದು 6ರಿಂದ 8 ಜನ ಅದರಲ್ಲೂ ಮುಖ್ಯವಾಗಿ ಯಾರು ಕೂಡ ಹಾಜರಾತಿ ಪುಸ್ತಕದಲ್ಲಿ ಮಾತ್ರ ಹೆಸರಿರುತ್ತೆ, ಯಾರು ಕೂಡ ಫೋನ್ ನಂಬರ್ ಇರಲ್ಲ, ಹೆಂಗೆ ಕಲೆಕ್ಟ್ ಆಗ್ತದೆ? ಈ ಕೆಲವ್ರಿಗೆ ಮಾತ್ರ ಪರಿಚಯ ಇರ್ತದೆ. ಅವ್ರುಗಳ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ನಾವು ಅವ್ರ ಕಾಂಟ್ಯಾಕ್ಟ್ ಮುಖಾಂತರ ಮಾಡಿ ಅವ್ರುಗಳು ಅವರ ಇದನ್ನ ಎಲ್ಲರಿಗೂ ಇದು ಹೆಂಗೆ ಅಂದರೆ ಒಂದು ನೆಟ್ವರ್ಕ್ ಯಾರನ್ನ ಕಾಂಟ್ಯಾಕ್ಟ್ ಮಾಡಿಕೊಟ್ರು ಅವ್ರುಗಳಿಂದ ಗ್ರೂಪ್ ಕ್ರಿಯೇಟ್ ಮಾಡಿ ಎಲ್ಲರನ್ನೂ ಅದಕ್ಕೆ ಆ್ಯಡ್ ಮಾಡಿಸಿ ವಾಟ್ಸಪ್ ಗ್ರೂಪ್ ಅಂತ ಮಾಡಿ ಅದ್ರ ಮುಖಾಂತರ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮನ ಇವತ್ತು ಮಾಡಬೇಕು. ಎಲ್ಲರನ್ನೂ ಎಷ್ಟೋ ವರ್ಷಗಳಿಂದ ಆಗಿರೋಂಥ ಫ್ರೆಂಡ್ಸ್ಗಳನ್ನ ಎಲ್ಲರನ್ನೂ ಗುಡ್ಡೆ ಹಾಕಿ ಎಲ್ಲರನ್ನೂ ಕೂಡ ಹಾಕಬೇಕು ಅಂತ ನನ್ನ ಒಂದು ಆಸೆ ಇತ್ತು. ಈ ಆಸೆನ ಈ ಕಾರ್ಯಕ್ರಮದ ಮುಖಾಂತರ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ದಂಗೂ ಇರಬೇಕು. ನೆಕ್ಸ್ಟ್ ನಮ್ಮ ಸ್ನೇಹ ಸಮ್ಮಿಲನ ಎಲ್ಲ ಟೀಚರ್ಸ್ ಎಲ್ಲ ಫ್ರೆಂಡ್ಸ್ಗಳನ್ನ ನಮ್ಮ ಟೀಚರ್ಸ್ ಮುಂದೆ ಹಾಕಿದ್ರೆ ಎಲ್ಲರೂ ಬರ್ತಾರೆ ಅನ್ನೋ ಒಂದೇ ಒಂದು ಇದರಿಂದ ನಾವೆಲ್ಲರೂ ಇವತ್ತು ಸೇರಿಸಿ ಈ ಕಾರ್ಯಕ್ರಮನ ಇಷ್ಟರ ಮಟ್ಟಿಗೆ ಯಶಸ್ವಿ ಮಾಡಬೇಕು ಅಂತ ಮಾಡ್ತೀವಿ.